ಗೈಸ್, ನೀವು ಸಬ್ಸ್ಟೇಷನಲ್ಲಿ ನೋಡಿರ್ಬೋದು, MFM ಮೀಟರಲ್ಲಿ ರೀಡಿಂಗ್ ಏನಾದರೂ ರಾಂಗ್ ತೋರಿಸ್ತಿದ್ಯಾ, ಅಥವಾ ಮತ್ತು ನಮ್ಮದು ಡಿಫ್ರೆನ್ಷಿಯಲಲ್ಲಿ RFರಲ್ಲಿ ರಾಂಗಾಗಿ ಆಪ್ರೇಟ್ ಆಗ್ತಿದ್ದವು, ಅಂದರೆ ಪರ್ಟಿಕ್ಯುಲರ್ ಟೈಮ್ಗೆ ಆಪ್ರೇಟ್ ಆಗ್ತಾಯಿಲ್ಲ. ಇದಕ್ಕೆ ಮೇನ್ ಕಾರಣ ಏನಂತ ಹೇಳಿದ್ರೆ ನಮ್ಮದು CT ರೇಷಿಯೋ ಎರರ್ ಅಂತ. CT ರೇಷಿಯೋ ಎರರ್ ಅಂತ ಇವತ್ತಿನ ವಿಡಿಯೋದಲ್ಲಿ CT ಅಂದರೆ ಏನು, CT ರೇಷಿಯೋ ಅಂದರೆ ಏನು, CT ರೇಷಿಯೋ ಟೆಸ್ಟ್ ಯಾಕೆ ಮಾಡ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. A few moments later. ಮೊದಲು ಬಂದುಬಿಟ್ಟು CT ಅಂದರೆ ನಮ್ಮದು ಕರೆಂಟ್ ಟ್ರಾನ್ಸ್ಫಾರ್ಮರ್. ನೀವು ನೋಡಿರ್ಬೋದು, HV ಲೈನ್ ತಂದುಬಿಟ್ಟು ನಾವು ಡೈರೆಕ್ಟಾಗಿ ನಮ್ಮ ಮೀಟ್ರಿಗೆ ಕೊಡಲಿಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ CT ಯೂಸ್ ಮಾಡ್ತೀವಿ. ಇದೇನು ಮಾಡ್ತಂದ್ರೆ ಹೈ ಕರೆಂಟ್ನ ಲೋ ಕರೆಂಟಾಗಿ ನಮ್ಮ ಎನರ್ಜಿ ಮೀಟ್ರಿಗೆ ಕೊಡುತ್ತೆ. ಮತ್ತು CT ರೇಷಿಯೋ ಅಂತ ಏನಂತ ಹೇಳಿದ್ರೆ, CTಯಲ್ಲಿ ಒಂದು ನೇಮ್ ಪ್ಲೇಟ್ ಇರುತ್ತೆ, ಅದರಲ್ಲಿ ರೇಷಿಯೋ ಮೆನ್ಷನ್ ಮಾಡಿರ್ತಾರೆ. ಈಗ ಎಕ್ಸಾಂಪಲ್ ತೊಗೋಬೇಕಂದ್ರೆ 100/1 ಇರುತ್ತೆ, 200/1 amps ಇರುತ್ತೆ. ಅದೇ ರೇಷಿಯೋ ಇದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ಮೂರನೇ ಬಂದು CT ರೇಷಿಯೋ ಟೆಸ್ಟ್ ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಆ CT ರೇಷಿಯೋ ನೇಮ್ ಪ್ಲೇಟ್ ಇರುತ್ತಲ್ಲ ಅದರದ್ದು ಅದೇ ನಾವು ಪ್ರೈಮರಿಲಿ 200 amps ಕೊಟ್ಬಿಟ್ಟು ಸೆಕೆಂಡ್ರಲ್ಲಿ 1 amps ಬರುತ್ತಾ, ಅಂದರೆ ಕೊಟ್ಟಿರೋ ನೇಮ್ ಪ್ಲೇಟ್ ಏನಿದೆಯಲ್ಲ ಅದ್ರ ಪ್ರಕಾರ ರೇಷಿಯೋ ಸರಿಯಾಗಿ ಬರ್ತಾ ಇದೆಯಾ ಅಥವಾ ಕರೆಂಟ್ ಸರಿಯಾಗಿ ಬರ್ತಾ ಇದೆಯಾ ಇಲ್ಲಂತ ಈ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಇವತ್ತಿನ ವೀಡಿಯೋದಲ್ಲಿ ನಾವು CT ರೇಷಿಯೋ ಯಾವ ಥರ ಮಾಡ್ತೀವಿ ಅಂತ CT ರೇಷಿಯೋ ಮಾಡೋದು ಹೇಳ್ತೀನಿ. ಮತ್ತು ಅದೇ ಪ್ರಕಾರ ಅದೇ ಮಾಡೋ ಟೈಮಲ್ಲಿ ನಾವು CTದು ಕೋರ್ ಐಡೆಂಟಿಫಿಕೇಷನ್ ಮಾಡ್ಕೋತೀವಿ. ಕೋರ್ ಐಡೆಂಟಿಫಿಕೇಷನ್ ಏನಂತ ಹೇಳಿದ್ರೆ, ನಮ್ಮದು CTಯಿಂದ ಬಂದಿರೋ ವೈರಿಂಗ್ ಸರಿಯಾಗಿದೆಯಾ, ಅಥವಾ ಅಲ್ಲಿಂದ ಬಂದು ಮಾರ್ಷಿಂಗ್ ಬಾಕ್ಸಿಂದ ಸಿಲಿಂಡರ್ ಪ್ಯಾನ್ ಒಳಗಡೆ ಹೋಗಿರುತ್ತಲ್ಲ ಆ ವೈರಿಂಗ್ ಸರಿಯಾಗಿದೆ ಅಂತ ನೋಡ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ ಅಂದರೆ CTಯಲ್ಲಿ ಸೆಕೆಂಡರಿ ಸೈಡು ಒಂದು 10% ಕರೆಂಟ್ ಕೊಟ್ಬಿಟ್ಟು ಅದನ್ನು ಶಾರ್ಟ್ ಮಾಡಿಬಿಟ್ಟು ನೋಡ್ತೀವಿ. ಇದೇ ಕೋರ್ ಐಡೆಂಟಿಫಿಕೇಷನ್ ಆಗುತ್ತೆ. ಇವತ್ತಿನ ವೀಡಿಯೋದಲ್ಲಿ CT ಅಂದರೆ ಏನು, CT ರೇಷಿಯೋ ಅಂದರೆ ಏನು, CT ರೇಷಿಯೋ ಟೆಸ್ಟ್ ಯಾಕೆ ಮಾಡ್ತೀವಿ, ಮತ್ತು ಕೋರ್ ಐಡೆಂಟಿಫಿಕೇಷನ್ ಯಾವ ಥರ ಮಾಡ್ತೀವಿ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀವಿ. ಮತ್ತು CT ರೇಷಿಯೋ ಮಾಡದಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಬಂದುಬಿಟ್ಟು ನಮ್ಮದು ಎನರ್ಜಿ ಮೀಟ್ರಲ್ಲಿ ಯೂನಿಟ್ ಸರಿಯಾಗಿ ತೋರಿಸಲ್ಲ. ಸೆಕೆಂಡ್ ಬಂದುಬಿಟ್ಟು ರಿಲೇ ನಮ್ಮದು ಕರೆಕ್ಟ್ ಟೈಮಿಗೆ ಆಪ್ರೇಟ್ ಆಗಲ್ಲ. ಥರ್ಡ್ ಬಂದುಬಿಟ್ಟು ನಮ್ಮದು CTದು ಹೆಲ್ದಿನೆಸ್ ಗೊತ್ತಾಗಲ್ಲ. ಇದು ನಾವು CT ರೇಷಿಯೋ ಟೆಸ್ಟ್ ಮಾಡಿದ್ರೆ ಇದರದ್ದು ಮೂರರಲ್ಲಿ ನಮ್ಮದು MFMಲ್ಲಿ ಎಕ್ಯುರೇಟಾಗಿ ಎಷ್ಟು ಯೂನಿಟ್ ಬರ್ತಾ ಇದೆ ಗೊತ್ತಾಗುತ್ತೆ. ಸೆಕೆಂಡು ನಮ್ಮದು ರಿಲೇ ಪರ್ಟಿಕ್ಯುಲರ್ಗೆ ನಾವು ಏನು ಟೈಮಿಂಗ್ ಕೊಟ್ಟಿರ್ತೀವಲ್ಲ ಅದೇ ಟೈಮಲ್ಲಿ ಆಪ್ರೇಟ್ ಆಗುತ್ತೆ. ಥರ್ಡ್ ಬಂದುಬಿಟ್ಟು ನಮ್ಮದು CT ಹೆಲ್ದಿ ಇದೆಯಾ ಇಲ್ವಾ ಅಂತ ಈ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಮುಂದಿನ ವೀಡಿಯೋದಲ್ಲಿ ನಾವು CT ರೇಷಿಯೋ ಯಾವ ಥರ ಮಾಡ್ತೀವಿ ಮತ್ತು ಪ್ರಾಕ್ಟಿಕಲಾಗಿ ತೋರಿಸ್ತೀವಿ. ಅಂದರೆ ಪ್ರೈಮರಿ ಇಷ್ಟು ಕರೆಂಟ್ ಕೊಟ್ಬಿಟ್ಟು ಸೆಕೆಂಡರಿ ಎಷ್ಟು ಬರಬೇಕಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀವಿ. ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಹೇಳಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ.